ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಗೆ ರಿಯಾಕ್ಷನ್ಸ್ ಬರ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಚಿವ MC ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮುದಾಯದ ಆಕ್ರೋಶ ವ್ಯಕ್ತಪಡಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಧರ್ಮ ಸಂಪ್ರದಾಯದ ವಿರುದ್ಧವಾಗಿ ನಡ್ಕೊಂಡ್ರೆ ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಂತಿದ್ದಾರೆ. ಅಮಾನವೀಯವಾಗಿ ನಡ್ಕೊಂಡಿದ್ರೆ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ADC ಜನಿವಾರವನ್ನ ತೆಗೆಸಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬಗ್ಗೆ ರಿಪೋರ್ಟ್ ಅನ್ನು ತರಿಸ್ಕೊಳ್ತೀನಿ, ಡೆಫಿನೆಟ್ಲಿ ತಪ್ಪಿದ್ರೆ ಕ್ರಮ ಕೈಗೊಳ್ತೀನಿ ಅಂತಿದ್ದಾರೆ. ಆಮೇಲೆ ಈ ರೀತಿಯ ಸೂಚನೆ ಕೊಡೋದಕ್ಕೆ ನಾವು ಕೂಡ ಏನು ಅವಿವೇಕಿಗಳಲ್ಲ ಅಂತ ಅವ್ರದ್ದು ರಿಯಾಕ್ಷನ್ ಪಬ್ಲಿಕ್ ಟಿವಿ ಜೊತೆಗೆ ಮಾತಿಗೆ ಸಿಕ್ಕಾಗ MC ಸುಧಾಕರ್ ಅವರು ಹೇಳಿರೋದು. ಬಟ್ ಪ್ರಶ್ನೆ ಇರೋದು ಇಷ್ಟೇ, ಈ ಕ್ರಮ ಕೈಗೊಂಡು ಏನು ಪ್ರಯೋಜನ? ವಿದ್ಯಾರ್ಥಿಗೆ ಹೆಂಗೆ ನ್ಯಾಯ ಕೊಡಿಸ್ತೀರಾ ನೀವು? ಅದನ್ನು ಹೇಳಿ ಫಸ್ಟು. ಬೆಳಗ್ಗೆ ನಮ್ಮ ಸ್ನೇಹಿತರು ಯಾರೋ ಹೇಳಿದ್ರು ಈ ರೀತಿ ಏನೋ ನಡೆದಿದೆ ಘಟನೆ ಅಂತ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಪರಿಶೀಲನೆ ಮಾಡಿದೆ. ಶಿವಮೊಗ್ಗ ಮತ್ತು ಬೀದರಲ್ಲಾಗಿದೆ ಅಂಥೇಳಿ ಮಾಹಿತಿಯನ್ನು ಹೇಳಿದ್ರು. ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇದೆ. ನಾವು ಎಲ್ಲೂ KAಯಿಂದ ಎಲ್ಲೂ ಜನಿವಾರ ತೆಗಿಬೇಕು ಅಂತಕ್ಕಂಥ ಸೂಚನೆ ಮತ್ತೊಂದು ನಾವು ಯಾರೂ ಕೊಟ್ಟಿಲ್ಲ. ಆ ರೀತಿ ಸ್ಥಳೀಯವಾಗಿ ಯಾರಿಗೂ ಜನಿವಾರ ಹಾಕ್ಕೊಂಡು ಬಂದಿದ್ದಾರೆ ಅಂತ ಪರೀಕ್ಷೆ ಬರೀಲಿಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ. ಮಾಹಿತಿ ಇರೋವಂಥದ್ದು ತೆಗೆಸಿದ್ದಾರೆ ಅಂತಕ್ಕಂಥದ್ದು. ಆದರೆ ಅವರು ಕೂಡ ಅಲ್ಲಿ ಅಲ್ಗಳೆದಿದ್ದಾರೆ. ಆ ರೀತಿ ನಾವು ಯಾರಿಗೂ ತೆಗೆಸಿಲ್ಲ ಅಂತಕ್ಕಂಥದ್ದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ADC ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಣ. ಯಾಕಂದರೆ ಆ ರೀತಿಯಾಗಿ KA ಮುಖಾಂತರ ಯಾವುದೂ ಸೂಚನೆ ಇಲ್ಲ. ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರೋಟೋಕಾಲ್ಸ್ ಏನು ಫಾಲೋ ಮಾಡಬೇಕು, ಯಾವುದೇ ರೀತಿ ಪರೀಕ್ಷಾ ಅವ್ಯವಹಾರ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಸೂಚನೆಗಳು ಕೊಟ್ಟಿರ್ತೀವಿ. ಆದರೆ ಈ ರೀತಿಯಾಗಿ ಯಾರೂ ಸೂಚನೆ ಕೊಡೋಕ್ಕೆ ಅಷ್ಟು ಅವಿವೇಕರಲ್ಲ ನಾವು. ಅದರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಅದು ಈಗ ಅವರೇ ಶಿವಮೊಗ್ಗ ADCನೇ ಹೇಳಿದ್ದಾರೆ ಆ ರೀತಿ ಘಟನೆ ನಡೆದಿಲ್ಲ ಅಂತ. ಬಹುಶಃ ಆ ಥರ ಆಗಿರೋದೇನಾದರೂ ದೂರು ಕೊಟ್ಟರೆ ಖಂಡಿತ ಅಲ್ಲಿ ಯಾರು ಆ ಒಂದು ಸೆಂಟರಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಖಂಡಿತ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದು ಖಂಡಿತ ತೆಗೆದುಕೊಳ್ತೀವಿ. ನೀವು ಅವಿವೇಕಿಗಳಲ್ಲ, ಕರೆಕ್ಟು ಸರ್, ನಿಮ್ಮನ್ನು ಯಾರು ಅವಿವೇಕಿ ಅಂತ ಕರೀಲಿಲ್ಲ. ಆದರೆ ಪ್ರಶ್ನೆ ಇರೋದು ಆ ಸಿಗ್ಮಂದಿಗಳ ವರ್ತನೆ. ಅವರೆಲ್ಲ ನಿಜವಾಗ್ಲೂ ಅವಿವೇಕಿಗಳಾಗಿದ್ದಕ್ಕೆ ಅಲ್ಲಿ ಎಕ್ಸಾಮಿಗೆ ಕೂರಿಸಲಿಲ್ಲ. ಒಬ್ಬನ ಎಕ್ಸಾಮ್ ಈಗ ಹಾಳಾಗಿದೆ, ಆತನ 108 ಕನಸಿತ್ತು, ಇಂಜಿನಿಯರ್ ಆಗಬೇಕು, ಚೆನ್ನಾಗಿ ಓದಬೇಕು ಅಥವಾ ಮೆಡಿಕಲ್ಗೆ ಹೋಗಬೇಕು ಅಂತ 108 ಕನಸಿತ್ತು. ಅದೆಲ್ಲ ಕಿತ್ಕೊಂಡಂಗಾಗಿಲ್ವಾ? ಕ್ರಮ ಕೈಗೊಳ್ತೀರಾ ಅಂದರೆ ಅವ್ರ ವಿರುದ್ಧ ನೀವು ಸಸ್ಪೆನ್ಷನ್ ಮಾಡ್ಬೋದು, ವಜಾ ಮಾಡ್ಬೋದು, ಅಥವಾ ತನಿಖೆಗೆ ಆದೇಶ ಕೊಡ್ಬೋದು, ಎಲ್ಲ ಓಕೆ. ಬಟ್ ಸ್ಟೂಡೆಂಟಿಗೆ ನ್ಯಾಯ ಹೆಂಗೆ ಸಿಗುತ್ತೆ ಇದರಲ್ಲಿ ಅನ್ನೋದು ನಮ್ಮ ಪ್ರಶ್ನೆ. ಹೆಂಗೆ ಈ ಥರದ್ದು ಮಾಡಿದ್ರು ಎಡವಟ್ಟುಗಳನ್ನು ಅನ್ನೋದು ಪ್ರಶ್ನೆ. ಇದು ಎಡವಟ್ಟು ಅಲ್ಲ, ಇದು ಬ್ಲಂಡರು, ವಿಕೃತಿ. ಇದು ಕಣ್ಮುಂದೆ ನನ್ನ ಧಾರ್ಮಿಕ ಆಚರಣೆಗೆ ಧಕ್ಕೆ ಬರುವಂತಹ ವಿಚಾರಗಳು ಯಾವುದೇ ಆದರೂ ಅದು ವಿಕೃತಿನೇ, ಇನ್ನೇನೂ ಅಲ್ಲ. ಆ ವಿಕೃತಿ ನಡೆಸಬಹುದು ಅನ್ನುವಂತಹ ಧೈರ್ಯವನ್ನು ಯಾರಾದರೂ ಕೊಟ್ಟಿರಬೇಕಲ್ವಾ ಆತನಿಗೆ? ಅದು ಯಾರು ಅಂತ ಆಚೆ ಬರಬೇಕು ಫಸ್ಟು.